ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 6 ಸೆಮಿಸ್ಟರ್ ಬಿಕಾಮ್ಗೆ 2025 ಕ್ವಶನ್ ಪೇಪರ್ ಇನ್ಕಮ್ ಟ್ಯಾಕ್ಸ್ 2 ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ನಂಬರ್ 5 ಟೋಟಲ್ ಇನ್ಕಮ್ ಮತ್ತೆ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದು ಒಂದು ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಬನ್ನಿ ಆ ಒಂದು ಕ್ವಶನ್ಸ್ಗೆ ಹೇಗೆ ಆನ್ಸರ್ಸ್ ಮಾಡಬೇಕು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಕ್ವಶನ್ ನಂಬರ್ 5 2025 ಕ್ವಶನ್ ಪೇಪರ್ ಇನ್ಕಮ್ ಟ್ಯಾಕ್ಸ್ 2ಗೆ ಸಂಬಂಧಪಟ್ಟಂತೆ During the year 2023-24, during the year 2023-24, the gross total income of Mr. Prabhu is rupees 1 lakh 15 lakh rupees. ನೋಡಿ 2023-24 ಅಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ಕೊಟ್ಟಿದ್ದಾರೆ. ಮಿಸ್ಟರ್ ಪ್ರಭು ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಪ್ಪ ಅಂದ್ರೆ 15 ಲಕ್ಷ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ಕೊಟ್ಟಿದ್ದಾನೆ. ಕ್ವಶನ್ ಅಲ್ಲಿ 15 ಲಕ್ಷ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಹಿ ಮೇಡ್ ದಿ ಫಾಲೋಯಿಂಗ್ ಪೇಮೆಂಟ್ಸ್ ಡ್ಯೂರಿಂಗ್ ದ ಇಯರ್. ನೋಡಿ ಅವರು ಆ ಪ್ರಭು ಏನ್ ಮಾಡ್ತಾ ಇದ್ದಾನೆ, ಹಿ ಮೇಡ್ ಫಾಲೋಯಿಂಗ್ ಪೇಮೆಂಟ್ಸ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಫಾಲೋಯಿಂಗ್ ಪೇಮೆಂಟ್ಸ್ ಅನ್ನ ಮಾಡ್ತಾ ಇದ್ದಾರೆ ಅದೇ ವರ್ಷ ಅಂತ ಹೇಳಿದರೆ ಏನೇನ್ ಪೇಮೆಂಟ್ ಅನ್ನ ಮಾಡ್ತಾ ಇದ್ದಾರೆ, ಎಲ್ಲಿಗೆ ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಮೊದಲನೇ ಪಾಯಿಂಟ್ ಹೇಳ್ತಾ ಇದ್ದಾರೆ ನೋಡಿ, 12,000 ಟುವರ್ಡ್ಸ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಈಸ್ ಓನ್ ಲೈಫ್. ನೋಡಿ ಮಿಸ್ಟರ್ ಪ್ರಭು ತನ್ನ ಓನ್ ಲೈಫ್ ಮೇಲೆ LIC ಪ್ರೀಮಿಯಂ ಅನ್ನ ಕಟ್ಟಿದ್ದಾರೆ. 12,000 ರುಪೀಸ್ ಅನ್ನ ಪೇಮೆಂಟ್ ಮಾಡಿದರೆ ಟುವರ್ಡ್ಸ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಇಸ್ ಓನ್ ಲೈಫ್. ನೋಡಿ LIC ಮೇಲೆ ಪೇಮೆಂಟ್ ಅನ್ನ LICಗೆ ಕಾಂಟ್ರಿಬ್ಯೂಷನ್ಸ್ ಅನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಅಂಡರ್ ಸೆಕ್ಷನ್ 80C ನಲ್ಲಿ ಡಿಡಕ್ಷನ್ಸ್ಗೆ ಬರುತ್ತೆ. ಸೊ ಅಂಡರ್ ಸೆಕ್ಷನ್ 80C ನಲ್ಲಿ ಬರ್ತಕ್ಕಂಥದ್ದು ಡಿಡಕ್ಷನ್ಸ್, ಅದು 80C ಪ್ರಕಾರ ಡಿಡಕ್ಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಪೇಮೆಂಟ್ ಮೇಡ್ ಟುವರ್ಡ್ಸ್ LIC ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಓನ್ ಲೈಫ್ ಮೇಲೆ ಮಾಡಿದ್ದಾನೆ, 80C ನಲ್ಲಿ ಡಿಡಕ್ಷನ್ಸ್ ಅನ್ನ ಸಿಗುತ್ತೆ. ಅದೇ ತರ ಎರಡನೇ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದಾರೆ rupees 8,000 ಟುವರ್ಡ್ಸ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ. ಅಗೈನ್ ನೋಡಿ 8,000 ಅನ್ನ LIC ಪ್ರೀಮಿಯಂ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ ಆನ್ ದಿ ಲೈಫ್ ಆಫ್ ಹಿಸ್ ವೈಫ್. ಅವರ ವೈಫ್ ಲೈಫ್ ಮೇಲೆ LIC ಪ್ರೀಮಿಯಂ ಅನ್ನ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ಫಾಲ್ ಅಂಡರ್ ಸೆಕ್ಷನ್ 80C ನಲ್ಲಿ ಎಲಿಜಿಬಲ್ ಟು ಡಿಡಕ್ಷನ್ಗೆ ಎಲಿಜಿಬಲ್ ಇರ್ತಕ್ಕಂಥದ್ದು. ಸೊ 80C ನಲ್ಲಿ ಇದು ಕೂಡ ಎಲಿಜಿಬಲ್ ಫಾರ್ ಡಿಡಕ್ಷನ್ಗೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಹೇಳುತ್ತೆ ₹12,000 ಟುವರ್ಡ್ಸ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಕೊಟ್ಟಿದ್ದಾರೆ. ಸೊ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಇಸ್ ಹೆಲ್ತ್, ಅವರ ಹೆಲ್ತ್ ಮೇಲೆ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಮಾಡ್ತಾ ಇದ್ದಾನೆ. ಸೊ ಪೇಯ್ಡ್ ಬೈ ದಿ ಚೆಕ್ ಅಲ್ಲಿ ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ನೋಡಿ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಪೇಮೆಂಟ್ ಮಾಡಿದ್ರೆ ಇಟ್ ಈಸ್ ಆಲ್ಸೋ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80D ನ ಪ್ರಕಾರ ಎಲಿಜಿಬಲ್ ಇರ್ತಕ್ಕಂಥದ್ದು, ಡಿಡಕ್ಷನ್ಗೆ ಇರ್ತಕ್ಕಂಥದ್ದು 80D ನ ಪ್ರಕಾರ. ಸೊ ಅಲ್ಲಿ ಎಷ್ಟು ಲಿಮಿಟ್ ಇದೆ ಅದೆಲ್ಲ ಆನ್ಸರ್ ಮಾಡ್ಬೇಕಾ ನಿಮಗೆ ತಿಳಿಸ್ಕೊಡ್ತೀನಿ. ಅಂಡ್ ನೆಕ್ಸ್ಟ್ ₹10,000 ಡೊನೇಟ್ ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ಗೆ ಡೊನೇಷನ್ಸ್ ಅನ್ನ ಮಾಡಿದ್ದಾರೆ 10,000. ನೋಡಿ ನೀವು ಯಾವುದೇ ಪ್ರೈಮ್ ಮಿನಿಸ್ಟರ್ ಆಗಲಿ, ನ್ಯಾಷನಲ್ ಆಗಲಿ ಅಥವಾ ಸೆಂಟ್ರಲ್ ಆಗಲಿ ಅಥವಾ ಗೌರ್ನಮೆಂಟ್ ಸ್ಟೇಟ್ ಗೌರ್ನಮೆಂಟ್ ಆಗಲಿ, ಸೊ ಆ ವರ್ಡ್ ಕೇಳಿದ್ದೀರಾ ಅಂತ ಹೇಳಿದ್ರೆ ಇಟ್ ಈಸ್ 100% ಎಲಿಜಿಬಲ್ ಫಾರ್ ಡಿಡಕ್ಷನ್ಗೆ ಎಲಿಜಿಬಲ್ ಇರ್ತಕ್ಕಂಥದ್ದು ಅಂಡರ್ ಸೆಕ್ಷನ್ 80G ನ ಪ್ರಕಾರ. ಅಂಡರ್ ಸೆಕ್ಷನ್ 80G ನಲ್ಲಿ ಇದು ಎಲಿಜಿಬಲ್ ಇರ್ತಕ್ಕಂಥದ್ದು ಡಿಡಕ್ಷನ್. ಪ್ರೈಮ್ ಮಿನಿಸ್ಟರ್ಗೆ ನೀವು ಕಾಂಟ್ರಿಬ್ಯೂಷನ್ ಮಾಡಿದ್ದೀರಾ, ಡಿಫೆನ್ಸಿಗೆ ಕಾಂಟ್ರಿಬ್ಯೂಷನ್ ಮಾಡಿದ್ದೀರಾ ಅಥವಾ NDRFಗೆ ನೀವು ಕಾಂಟ್ರಿಬ್ಯೂಷನ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ಅಂಡರ್ ಸೆಕ್ಷನ್ 80G ನಲ್ಲಿ ಎಲಿಜಿಬಲ್ ಫಾರ್ ಡಿಡಕ್ಷನ್ಗೆ ಎಲಿಜಿಬಲ್ ಇರ್ತಕ್ಕಂಥದ್ದು. ಸೊ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಿರೋದು ನಿಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ಕೊಟ್ಬಿಟ್ಟು ನಮ್ಗೆ ಹೇಳಿದರೆ ಟ್ಯಾಕ್ಸಬಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ, ಅಂದ್ರೆ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತೆ ಟ್ಯಾಕ್ಸ್ ಲಯಬಿಲಿಟಿಯನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೋಡಿ ಕ್ವಶನ್ ಅಲ್ಲಿ ಅವರೇ GTI ಕೊಟ್ಟಿದ್ದಾರೆ, ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಟಿದ್ದಾರೆ. ಆ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ನಾವು ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡಬೇಕು. 80C ನಲ್ಲಿ ಡಿಡಕ್ಷನ್ಸ್ ಇದೆ, 80D ನಲ್ಲಿ ಇದೆ, 80G ನಲ್ಲಿ ಡಿಡಕ್ಷನ್ಸ್ ಇದೆ. ಲೆಸ್ ಮಾಡಿದ್ರೆ ನನಗೆ ನೆಟ್ ಟೋಟಲ್ ಇನ್ಕಮ್ ಅಥವಾ ಟ್ಯಾಕ್ಸಬಲ್ ಟೋಟಲ್ ಇನ್ಕಮ್ ಸಿಗುತ್ತೆ. ಆ ಟ್ಯಾಕ್ಸಬಲ್ ಟೋಟಲ್ ಇನ್ಕಮ್ ಮೇಲೆ ನಾವು ಟ್ಯಾಕ್ಸ್ ಲಯಬಿಲಿಟಿಯನ್ನ ಕೊಡಬೇಕಾಗುತ್ತೆ. ಮಿಸ್ಟರ್ ಪ್ರಭು ಇಸ್ ಅನ್ ಇಂಡಿವಿಜುವಲ್ ಪರ್ಸನ್ ಆಗಿರೋದ್ರಿಂದ ಸೊ ಸ್ಲ್ಯಾಬ್ ರೇಟ್ ಅಪ್ಲಿಕಬಲ್ ಆಗುತ್ತೆ. ಆ ಪ್ರಕಾರ ನಾವು ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಇದು ಒಂದು ಕ್ವಶನ್ 25 ಪೇಪರ್ ಅಲ್ಲಿ ಕೊಟ್ಟಿರೋದು. ಇದಕ್ಕೆ ನೀವು ಹೇಗೆ ಆನ್ಸರ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಸೊ ಈ ತರ ನೀವು ಹೆಡಿಂಗ್ ಹಾಕೊಳ್ಳಿ, ಕಾಂಪ್ಯುಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಅಂಡ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಪ್ರಭು ಫಾರ್ ದಿ ಅಸೆಸ್ಮೆಂಟ್ ಇಯರ್ 24-25ಗೆ.
ಸೊ ನೋಡಿ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ಈ ತರ 3 ಕಾಲಮ್ ಹಾಕೊಳ್ಳಿ, ಒಂದು ಪರ್ಟಿಕ್ಯುಲರ್ಸ್, ಒಂದು ಇನ್ನರ್ ಕಾಲಮ್, ಒಂದು ಔಟರ್ ಕಾಲಮ್. ಸೊ ಪರ್ಟಿಕ್ಯುಲರ್ ಮತ್ತೆ ಅಮೌಂಟ್ ಕಾಲಮ್ ಅನ್ನ ಫಸ್ಟ್ ಡ್ರಾಪ್ ಮಾಡ್ಕೊಳ್ಳಿ. ಸೊ ಈಗ ನೋಡಿ ಫಸ್ಟ್ ಕ್ವಶನ್ ಅಲ್ಲಿ ಅವರೇ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ಕ್ವಶನ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ ಅವರೇ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ಕೊಟ್ಟಿದ್ರೆ ನಾವು ಡೈರೆಕ್ಟ್ ಆಗಿ ಫಸ್ಟ್ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನೇ ತಗೊಳ್ಳೋಣ. ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್ 15 lakh rupees ಗ್ರಾಸ್ ಟೋಟಲ್ ಇನ್ಕಮ್ ಅವರೇ ಕೊಟ್ಟಿದ್ದಾರೆ. ಸರಿನಾ? ಕೊಟ್ಟಿಲ್ಲ ಅಂದ್ರೆ ನಾವು ಎಲ್ಲಾ ಇನ್ಕಮ್ ಫ್ರಮ್ ಬಿಸ್ನೆಸ್, ಎಚ್ ಪಿ, ಸ್ಯಾಲರಿ ಆಗಿರ್ಬೋದು ಅಥವಾ ಕ್ಯಾಪಿಟಲ್ ಗೇನ್ ಆಗಿರ್ಬೋದು, ಅದರ್ ಸೋರ್ಸ್ ಎಲ್ಲ ಟೋಟಲ್ ಮಾಡಿಕೊಂಡು ನನಗೆ ಗ್ರಾಸ್ ಸಿಕ್ತಿತ್ತು. ಬಟ್ ಇಲ್ಲಿ ಅವರೇ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ ಗ್ರಾಸ್ ಟೋಟಲ್ ಇನ್ಕಮ್ 15 lakh rupees ಇದೆ ಅಂತ. ಸೊ ಇದರಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಡಿಡಕ್ಷನ್ಸ್ ಅನ್ನ ಡೈರೆಕ್ಟ್ ಆಗಿ ಲೆಸ್ ಮಾಡಬೇಕು. ನೀವೇನ್ ಮಾಡಿ ಅಂದ್ರೆ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C2 ಅಂಡರ್ ಸೆಕ್ಷನ್ 80C2 80U ವರೆಗೂ ನಾವು ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ನೀವು GTI ಗ್ರಾಸ್ ಟೋಟಲ್ ಇನ್ಕಮ್ ತಗೊಂಡಾದ್ಮೇಲೆ ಸೊ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C2 80U ಏನೇನ್ ಡಿಡಕ್ಷನ್ಸ್ ಇದೆ ಎಲ್ಲ ಲೆಸ್ ಮಾಡಬೇಕು. ಈಗ ನಾನು ಕ್ವಶನ್ ಪ್ರಕಾರ ಹೋದ್ರೆ ಸೊ ಮೊದಲನೇದು ನನಗೆ ಯಾವುದು ಡಿಡಕ್ಷನ್ಸ್ ಇದೆಯಪ್ಪ ಅಂತ ಹೇಳಿದ್ರೆ ನೋಡಿ, LIC ಪ್ರೀಮಿಯಮ್ ಒಂದು ಓನ್ ಲೈಫ್ ಮೇಲೆ 12,000 ಕೊಡ್ತಾ ಇದ್ದಾರೆ ಅಂಡ್ ಇಸ್ ವೈಫ್ ಲೈಫ್ ಮೇಲೆ 8,000 ಪೇಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಮೊದಲನೇದು ಅಂಡರ್ ಸೆಕ್ಷನ್ 80C ನ ಪ್ರಕಾರ ಅಂಡರ್ ಸೆಕ್ಷನ್ 80C ನ ಪ್ರಕಾರ LIC ಪ್ರೀಮಿಯಂ ಆನ್ ಈಸ್ ಓನ್ ಲೈಫ್, ಫಸ್ಟ್ ಓನ್ ಲೈಫ್ ಮೇಲೆ ತಗೊಳ್ಳೋಣ. LIC ಪ್ರೀಮಿಯಂ ಆನ್ ಈಸ್ ಓನ್ ಲೈಫ್, ಅವನ ಓನ್ ಲೈಫ್ ಮೇಲೆ ಟೋಟಲ್ ಪೇಮೆಂಟ್ ಮಾಡ್ತಾ ಇರೋದು 12,000. ಜೊತೆಗೆ ಅದೇ ಪ್ರಕಾರ ಅಂಡರ್ ಸೆಕ್ಷನ್ 80C ನಲ್ಲೇ LIC ಪ್ರೀಮಿಯಂ ಆನ್ ಈಸ್ ವೈಫ್ ಲೈಫ್. ಸೊ ಒಂದು ಅವನ ಒಂದು ಓನ್ ಲೈಫ್ ಮೇಲೆ 12,000 ಇದೆ, ಇನ್ನೊಂದು LIC ಪ್ರೀಮಿಯಂ ಆನ್ ಇಸ್ ವೈಫ್ ಲೈಫ್ ಮೇಲೆ 8,000 rupees ಪ್ರೀಮಿಯಂ ಅನ್ನ ಪೇಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 8,000 ವೈಫ್ ಲೈಫ್ ಮೇಲೆ ಇರೋದು. ಸೊ ಈಗ ನೀವು ಫಸ್ಟ್ ಇವೆರಡನ್ನ ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡ್ಕೊಂಡ್ರೆ ನಿಮಗೆ ಟೋಟಲ್ ಅಮೌಂಟ್ ಎಷ್ಟು ಬರುತ್ತಪ್ಪ ಅಂದ್ರೆ 20,000 rupees ಟೋಟಲ್ ಇನ್ಶೂರೆನ್ಸ್ ಪ್ರೀಮಿಯಂ ನ ಕಟ್ತಾ ಇರೋದು ಎಷ್ಟಪ್ಪ ಅಂದ್ರೆ LIC ಪ್ರೀಮಿಯಂ ಟೋಟಲ್ ಇರೋದು, ದಟ್ ಈಸ್ ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಂತ ಕರಿತೀವಿ. ಸೊ ಇವೆರಡು ಟೋಟಲ್ ಮಾಡ್ಕೊಂಡ್ರೆ ಟೋಟಲ್ ನಿಮಗೆ 20,000 ಸಿಗುತ್ತೆ. ದಿಸ್ ಇಸ್ ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಂತ ತಿಳ್ಕೊಳ್ಳಿ. ಸೊ ಇದು ಅಥವಾ ಮ್ಯಾಕ್ಸಿಮಮ್ ಲಿಮಿಟ್ ನಿಮಗೆ ಗೊತ್ತಿರಬೇಕು. ಸೊ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಪ್ಪ ಅಂತ ಹೇಳಿದ್ರೆ LIC ಪ್ರೀಮಿಯಂಗೆ ಮ್ಯಾಕ್ಸಿಮಮ್ ಲಿಮಿಟ್ ಇರೋದು 1,50,000 ಇಸ್ ಮ್ಯಾಕ್ಸಿಮಮ್ ಲಿಮಿಟ್. 1,50,000 ಇಸ್ ಮ್ಯಾಕ್ಸಿಮಮ್ ಲಿಮಿಟ್. ಸೊ ನೋಡಿ ನಿಮ್ಗೆ ಈ ಬಂದಿರೋ ಅಮೌಂಟ್ ಗ್ರಾಸ್ ಕ್ವಾಲಿಫೈಯಿಂಗ್ ಅಂತ ಕರಿತೀವಿ. ದಿಸ್ ಇಸ್ ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್. ದಿಸ್ ಇಸ್ ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಥವಾ ಮ್ಯಾಕ್ಸಿಮಮ್ ಲಿಮಿಟ್. ಸೊ ಇವೆರಡರಲ್ಲಿ ಸೊ ನಿಮ್ಗೇನಿದೆ, ಸೊ ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೋಯರ್, ಇವೆರಡರಲ್ಲಿ ಯಾವುದು ಕಡಿಮೆ ಇದೆ ಆ ಅಮೌಂಟು ಎಲಿಜಿಬಲ್ ಆಗುತ್ತೆ. ದಟ್ ಈಸ್ ವಿಚ್ ಎವರ್ ಈಸ್ ಲೋಯರ್. ಯಾವುದು ಕಡಿಮೆ ಇದೆ ನೋಡಿ, ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್ 20,000 ಇದೆ, ಮ್ಯಾಕ್ಸಿಮಮ್ ಲಿಮಿಟ್ ಇರೋದು 1,50,000 ವರೆಗೂ ಮ್ಯಾಕ್ಸಿಮಮ್ ಲಿಮಿಟ್ ಇದೆ. ಅಂಡರ್ ಸೆಕ್ಷನ್ 80C ನಲ್ಲಿ ನೀವು ಡಿಡಕ್ಷನ್ಸ್ ಅನ್ನ ತಗೊಳ್ತೀರಾ ಅಂತ ಹೇಳಿದ್ರೆ ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಥವಾ ಮ್ಯಾಕ್ಸಿಮಮ್ ಲಿಮಿಟ್ 1,50,000 ವಿಚ್ ಎವರ್ ಈಸ್ ಲೋಯರ್. ಈಗ 20,000 ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಇದೆ, 1,50,000 ಮ್ಯಾಕ್ಸಿಮಮ್ ಲಿಮಿಟ್ ಇದೆ, ಯಾವುದು ಕಡಿಮೆ ಇದೆ? ಸೊ 20,000 ಕಡಿಮೆ ಇದೆ. ಸೊ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ನಲ್ಲಿ LIC ಪ್ರೀಮಿಯಂ ನ ಪ್ರಕಾರ ಎಲಿಜಿಬಲ್ ಎಷ್ಟಪ್ಪ ಅಂತ ಹೇಳಿದ್ರೆ ಸೊ LIC ಪ್ರೀಮಿಯಂ ಪೇಮೆಂಟ್ ಮಾಡೋದಕ್ಕೆ ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಇಸ್ ಎ ಲೋಯರ್. ಸೊ 20,000 ಇಸ್ ಡಿಡಕ್ಷನ್ಸ್ಗೆ ನಾವು ತಗೋಬೇಕಾಗುತ್ತೆ. ಇದು ಮೊದಲನೇದು LIC ಪ್ರೀಮಿಯಂ ರಿಲೇಟೆಡ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ಎರಡನೇ ಡಿಡಕ್ಷನ್ಸ್ ಯಾವ್ದಪ್ಪ ಅಂತ ಹೇಳಿದ್ರೆ ಸೊ ಎರಡನೇ ಡಿಡಕ್ಷನ್ ಬಂದು ಅಂಡರ್ ಸೆಕ್ಷನ್ 80D ನ ಪ್ರಕಾರ ಸೊ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಸೆಕೆಂಡ್ ಒನ್, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಇಸ್ ಹೆಲ್ತ್. ಸೊ ದಿಸ್ ಇಸ್ ಆಲ್ಸೋ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80D ನ ಪ್ರಕಾರ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಇಸ್ ಲೈಫ್, ಆನ್ ಇಸ್ ಹೆಲ್ತ್. ಸೊ ಅವರ ಹೆಲ್ತ್ ಮೇಲೆ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ನ ಕೊಡ್ತಾ ಇದ್ರೆ ಎಷ್ಟಪ್ಪ ಅಂದ್ರೆ ಟೋಟಲ್ ಅಮೌಂಟ್ ಪೇಮೆಂಟ್ ಮಾಡ್ತಾ ಇರೋದು 12,000.
ದಟ್ ಈಸ್ ಅನ್ ಅಮೌಂಟ್, ಒಂದೇ ಅಮೌಂಟ್ ಇರೋದು 12,000, ಆರ್ ಅಥವಾ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಪ್ಪ ಆಸ್ ಪರ್ ದಿ ಲಾ ಪ್ರಕಾರ? ಮ್ಯಾಕ್ಸಿಮಮ್ ಲಿಮಿಟ್ ಬಂದು ಎಷ್ಟಪ್ಪ ಅಂದ್ರೆ 25,000. 25,000 ಇಸ್ ಮ್ಯಾಕ್ಸಿಮಮ್ ಲಿಮಿಟ್. ಸೊ ಈಗ ನೋಡಿ, ಸೊ ಇವೆರಡರಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಏನಿದೆ? ಸೊ 25,000 ಅಥವಾ ಅಂಡರ್ ಸೆಕ್ಷನ್ 80D ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಇಸ್ ಹೆಲ್ತ್ 12,000. ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೋಯರ್? ಸೊ ವಿಚ್ ಎವರ್ ಈಸ್ ಲೋಯರ್, ಇವೆರಡರಲ್ಲಿ ಯಾವುದು ಕಡಿಮೆ ಇದೆ ಅದನ್ನ ತಗೋಬೇಕು. 12,000 ಅಥವಾ 25,000 ಏನಿದೆ, ಸೊ ಇವೆರಡರಲ್ಲಿ ಯಾವುದು ಕಡಿಮೆ ಇದೆ? 12,000 ಕಡಿಮೆ ಇದೆ. ಸೊ ಎಲಿಜಿಬಲ್ ಫಾರ್ ಡಿಡಕ್ಷನ್ ಈಸ್ 12,000 rupees ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂತ ಕರಿತೀವಿ. ಸೊ ಇದು ಎರಡನೇ ಪಾಯಿಂಟ್ ಕ್ವಶನ್ ಅಲ್ಲಿ ಇರ್ತಕ್ಕಂಥದ್ದು. ಅಂಡ್ ಥರ್ಡ್ ಒನ್ ಬಂದು ಅಂಡರ್ ಸೆಕ್ಷನ್ 80G ನ ಪ್ರಕಾರ, ಅಂಡರ್ ಸೆಕ್ಷನ್ 80G ನ ಪ್ರಕಾರ ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಕೊಟ್ಟಿದ್ದಾರೆ. ಸೊ ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ಗೆ ಪೇಮೆಂಟ್ ಮಾಡಿರೋದು, ಡೊನೇಷನ್ಸ್ ಅನ್ನ ಮಾಡೋದು. ಸೊ ಇದು ನೋಡಿ 100% ಎಲಿಜಿಬಲ್ ಫಾರ್ ಡಿಡಕ್ಷನ್. ಅವ್ರು ಎಷ್ಟು ಪೇಮೆಂಟ್ ಮಾಡಿದಾರೋ ಅಷ್ಟು ಅಮೌಂಟ್ ಎಲಿಜಿಬಲ್ ಫಾರ್ ಡಿಡಕ್ಷನ್. ಅಂದ್ರೆ ಇಲ್ಲಿ 10,000 ಪೇಮೆಂಟ್ ಮಾಡಿದ್ದಾರೆ ನ್ಯಾಷನಲ್ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ಗೆ. ಸೊ 10,000 ಇಸ್ ಎಂಟೈರ್ ಅಮೌಂಟ್ ಈಸ್ ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್ ಅಂತ ಕರಿತೀವಿ. ಸೊ ಪ್ರೈಮ್ ಮಿನಿಸ್ಟರ್ ಸೆಂಟ್ರಲ್ ನ್ಯಾಷನಲ್ ಸ್ಟೇಟ್ ಕೊಟ್ಟಿದ್ದಾರೆ ಅಂದ್ರೆ 100% ಡಿಡಕ್ಷನ್ಸ್ ಅನ್ನ ಕೊಟ್ಬಿಡಿ. ಸೊ ಈಗ ಇನ್ಯಾವ್ದಾದ್ರು ಇದೆಯಾ ಅಂದ್ರೆ ಕ್ವಶನ್ ಅಲ್ಲಿ? ಸೊ ಇನ್ಯಾವುದೂ ಇಲ್ಲ. ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಟಿದ್ದಾರೆ, ಸೊ ತಗೊಂಡಿದೀವಿ. LIC ಪ್ರೀಮಿಯಂ ಎರಡು ತಗೊಂಡ್ವಿ. 80D ಪ್ರಕಾರ ಮೆಡಿಕಲ್ ತಗೊಂಡಿದೀವಿ. 80G ಪ್ರಕಾರ ಡೊನೇಷನ್ಸ್ ತಗೊಂಡಿದೀವಿ. ಇನ್ಯಾವುದು ಕ್ವಶನ್ಸ್ ಅಲ್ಲಿ ಇಲ್ಲ. ಈಗ ನೀವೇನ್ ಮಾಡಿ ಅಂದ್ರೆ, ಈ ಗ್ರಾಸ್ ಟೋಟಲ್ ಇನ್ಕಮ್ 15 lakh rupees ಏನಿದೆ, ಸೊ ಇದರಲ್ಲಿ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಈ ಮೂರು ಡಿಡಕ್ಟ್ ಮಾಡಿದ್ರೆ, ಲೆಸ್ ಮಾಡಿದ್ರೆ ನಮಗೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಲೆಸ್ ಮಾಡಿದ್ರೆ 15 lakh ಅಲ್ಲಿ 20 + 12 + 10 ಇಷ್ಟು ಅಮೌಂಟ್ ಅನ್ನ ಲೆಸ್ ಮಾಡಿದ್ರೆ ನನಗೆ 14,58,000 rupees ನನಗೆ ಸಿಗುತ್ತೆ. ಇದನ್ನ ನಾವೇನಂತ ಕರಿಬೇಕಪ್ಪ ಅಂದ್ರೆ ಟ್ಯಾಕ್ಸಬಲ್ ಇನ್ಕಮ್ ಅಥವಾ ಟೋಟಲ್ ಇನ್ಕಮ್. ಟ್ಯಾಕ್ಸಬಲ್ ಇನ್ಕಮ್ ಅಂತನಾದ್ರೂ ಕರೀರಿ, ಆರ್ ಟೋಟಲ್ ಇನ್ಕಮ್ ಅಂತ ಬೇಕಾದ್ರೂ ನೀವು ಕರಿಬಹುದು. ಸೊ ಇದು ನಮಗೆ ಮೊದಲನೇದು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದು, ಟ್ಯಾಕ್ಸಬಲ್ ಇನ್ಕಮ್ ಅಥವಾ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ. ಸೊ ಅದಾದ್ಮೇಲೆ ನಾವು ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಬಿಕಾಸ್ ಮಿಸ್ಟರ್ ಪ್ರಭು ಇಸ್ ಅನ್ ಇಂಡಿವಿಜುವಲ್ ಪರ್ಸನ್ ಆಗಿದ್ದಾನೆ. ಅಸ್ಯೂಮ್ ಲೆಸ್ ದನ್ ಬಿಲೋ 60 years ಇನ ಒಳಗಡೆ ಇದ್ದಾನೆ ಅಂತ ಅರ್ಥ. ಸೊ ಹಾಗಾಗಿ ನೆಕ್ಸ್ಟ್ ನಾವು ಕಾಂಪ್ಯುಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ, ಕಾಂಪ್ಯುಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ನಿಮಗೆ ಗೊತ್ತಿರಬೇಕು. ಸೊ ಅಪ್ ಟು 2,50,000 ವರೆಗೂ ಏನಿದೆ, ಅಪ್ ಟು 2,50,000 ದರ್ ಇಸ್ ನೋ ಟ್ಯಾಕ್ಸ್ ಬರೋದಿಲ್ಲ, ಜಸ್ಟ್ ನಿಲ್. ಯಾವುದೇ ತರದ ಟ್ಯಾಕ್ಸ್ ಬರೋದಿಲ್ಲ. ನಮ್ಮ ಟೋಟಲ್ ಟ್ಯಾಕ್ಸ್ ಯಾವ್ದ್ರ ಮೇಲೆ ಕೊಡೋದಪ್ಪ ಅಂದ್ರೆ ನಮ್ಮ ಟೋಟಲ್ ಇನ್ಕಮ್ ಮೇಲೆ ಕೊಡೋದು. ಟೋಟಲ್ ಇನ್ಕಮ್ ಇರೋದು 14,58,000 rupees ಇದೆ. ಸೊ ಆಗಿರೋದ್ರಿಂದ ಅಪ್ ಟು 2,50,000 ವರೆಗೂ ಕೂಡ ನಿಲ್ಲಿ ಇರುತ್ತೆ. ಸೊ ಯಾವುದೇ ಟ್ಯಾಕ್ಸ್ ಅನ್ನ ಕೊಡೋದಿಲ್ಲ. ಇನ್ನ ನೆಕ್ಸ್ಟ್ ನಾವು 2,50,000 ನಿಲ್ಲ ಆದ್ರೆ 2,50,000 ಟು 5 lakh ಏನ್ ಬರುತ್ತೆ, 2,50,000 to 5 lakh ಏನ್ ಬರುತ್ತೆ. ಸೊ ಇದ್ರ ಮೇಲೆ ನಾವ್ ಎಷ್ಟು ಪರ್ಸೆಂಟ್ ಅಪ್ಪ ಕೊಡಬೇಕು ಅಂದ್ರೆ, 2,50,000 to 5 lakh ಎಷ್ಟು ಪರ್ಸೆಂಟ್ ಅಪ್ಪ ಅಂತ ಹೇಳಿದ್ರೆ 5% ಟ್ಯಾಕ್ಸ್ ಅನ್ನ ಕೊಡಬೇಕು. ಅಂದ್ರೆ 2,50,000 to 5 lakh ಅಂತ ಹೇಳಿದ್ರೆ ಎಷ್ಟು ಅಮೌಂಟ್ ಬರುತ್ತೆ? ಸೊ ಇವೆರಡರ ಮಧ್ಯೆ ಎಷ್ಟು ಅಮೌಂಟ್ ಇದೆ ಅಂದ್ರೆ 2,50,000 ಇಂದ 5 lakh ಅಂದ್ರೆ 2,50,000 rupees ಇದೆ. ಸೊ ಈ 2,50,000ಗೆ ನಾವು 5% ಅನ್ನ ಕೊಡಬೇಕಾಗುತ್ತೆ. ಸೊ 2,50,000 ಮೇಲೆ ನೀವು 5% ಅನ್ನ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 12,500 ನಿಮ್ಗೆ ಸಿಗುತ್ತೆ. 2,50,000 ಮೇಲೆ 5% ಮಾಡಿದ್ರೆ 12,500 ಬರುತ್ತೆ. ನೆಕ್ಸ್ಟ್ 5 lakh ಇಂದ ಹಿಡಿದು 5 lakh to 10 lakh 5 lakh to 10 lakh ಮಾಡ್ತೀರಾ ಅಂತ ಹೇಳಿದ್ರೆ 5 lakh to 10 lakh ಮಾಡ್ತೀರಾ ಅಂದ್ರೆ ಅಟ್ 20% ಆಫ್ ಟ್ಯಾಕ್ಸ್ ಅನ್ನ ಕೊಡಬೇಕು. 20% ಆಫ್ ಟ್ಯಾಕ್ಸ್ ಇರ್ತಕ್ಕಂಥದ್ದು. ಸೊ ಈ 5 lakh to 10 lakh ಅನ್ನ ಮಾಡಿದ್ರೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂದ್ರೆ 5 lakh rupees ಬರುತ್ತೆ. ಈ 5 lakh rupees ಮೇಲೆ ನಾವು 20% ಟ್ಯಾಕ್ಸ್ ಕೊಡಬೇಕು. ನೀವು 20% ಟ್ಯಾಕ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ 1 lakh rupees ನಮಗೆ ಟ್ಯಾಕ್ಸ್ ಅಮೌಂಟೇ ಬರುತ್ತೆ. ಸೊ ಇನ್ನ ಲಾಸ್ಟ್ ಎಬೋ ಎಷ್ಟೇ ಇರಲಿ
ಎಬೋವ್ 10 ಲ್ಯಾಕ್ ರುಪೀಸ್ ಏನೇ ಇದ್ರೂ ಕೂಡ, ಎಬೋವ್ 10 ಲ್ಯಾಕ್ ರುಪೀಸ್ ಎಷ್ಟೇ ಇದ್ರೂ ಕೂಡ ನೀವು 30% ಟ್ಯಾಕ್ಸ್ ಕೊಡಬೇಕು. ಎಬೋವ್ 10 ಲ್ಯಾಕ್ ಮೇಲೆ ಎಷ್ಟಿದೆ ಅಂದರೆ ಈ ಕ್ವಶನ್ ಅಲ್ಲಿ ನೋಡಿ, ಟೋಟಲ್ ಇನ್ಕಮ್ ಇರೋದು 14 ಲಕ್ಷ ಇರೋದು, 14,58,000 ಇರೋದು. ಅಂದರೆ ಎಬೋವ್ 10 ಲ್ಯಾಕ್ ಎಷ್ಟಿದೆ, ಇನ್ನು 4,58,000 ಜಾಸ್ತಿ ಇದೆ, 10 ಲಕ್ಷಕ್ಕಿಂತ ಜಾಸ್ತಿ ಇದೆ. ಸೊ 4,58,000 ರುಪೀಸ್ ಏನಿದೆ ಇದ್ರ ಮೇಲೆ 30% ಅನ್ನ ಕೊಡಲೇಬೇಕು. ಸರಿನಾ? ಸೊ ಇಂಡಿವಿಜುವಲ್ ಪರ್ಸನ್ ಆಗಿರೋದ್ರಿಂದ ಅಪ್ ಟು 2,50,000 ಟ್ಯಾಕ್ಸ್ ಕೊಡಲ್ಲ. ಇನ್ನು 2,50,000 to 5,00,000 5% ಕೊಡಿ. 5 ಲ್ಯಾಕಿಂದ 10 ಲಕ್ಷ ಆದ್ರೆ 20% ಕೊಡಬೇಕು. ಸೊ ನಿಮ್ಮೇನಾದ್ರೂ ಟೋಟಲ್ ಇನ್ಕಮು 10 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ನೀವು ಆ ಎಷ್ಟು ಅಮೌಂಟ್ ಜಾಸ್ತಿ ಇರುತ್ತೆ ಅದ್ರ ಮೇಲೆ ನೀವು 30% ಅನ್ನ ಕೊಡಬೇಕಾಗುತ್ತೆ. ಈಗ 10 ಲಕ್ಷಕ್ಕಿಂತ ಮೇಲೆ ಎಷ್ಟು ಜಾಸ್ತಿ ಇದೆ ಅಂದ್ರೆ 4,58,000 ಜಾಸ್ತಿ ಇದೆ. ಇದ್ರ ಮೇಲೆ ನೀವೇನ್ ಮಾಡಬೇಕು ಅಂದ್ರೆ 30% ಆಫ್ ಟ್ಯಾಕ್ಸ್ ಕೊಟ್ರೆ ನೀವು ಟೋಟಲ್ ಟ್ಯಾಕ್ಸ್ ಎಷ್ಟು ಕೊಡಬೇಕಾಗುತ್ತೆ ಅಂದ್ರೆ 30% ಮಾಡಿದ್ರೆ 1,37,400 ರುಪೀಸ್ ನೀವು ಟ್ಯಾಕ್ಸ್ ಲಯಬಿಲಿಟಿ ಕೊಡಬೇಕಾಗತ್ತೆ. ಸೊ ಈಗ ನೀವೇನ್ ಮಾಡಿ ಅಂದ್ರೆ, ಸೊ ಇಷ್ಟು ನೀವು ಟೋಟಲ್ ಮಾಡ್ಕೊಂಡ್ರೆ, ಸೊ ಈ 4 ಅಮೌಂಟ್ ಅನ್ನ ಟೋಟಲ್ ಮಾಡ್ಕೊಂಡ್ರೆ, ಸೊ ಫಸ್ಟ್ ಟೋಟಲ್ ಮಾಡಿದ್ರೆ ಸೊ ನಿಮಗೆ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ 2,49,900 ರುಪೀಸ್ ನಮಗೆ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಸಿಗುತ್ತೆ. ಸೊ ಇದು ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಇದು ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ 2,49,900 ಬರುತ್ತೆ. ಇದಕ್ಕೆ ನೀವೇನ್ ಮಾಡಿ ಅಂದ್ರೆ ಆಡ್, ಏನನ್ನ ಆಡ್ ಮಾಡಬೇಕಪ್ಪ ಅಂದ್ರೆ ಡೈರೆಕ್ಟ್ ಆಗಿ ನೋಡಿ, ಯಾವುದೇ ತರದ ರೀಬೇಟ್ ಕ್ವಶನ್ ಅಲ್ಲಿ ಇಲ್ಲ. ಸೊ ರೀಬೇಟ್ಗೆ ಏನಾದ್ರು ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ನಾವು ಲೆಸ್ ಮಾಡ್ತಾ ಇದ್ವಿ. ಸೊ ಸರ್ಚಾರ್ಜ್ ಅನ್ನ ಬರ್ಲಿಕ್ಕೆ ನಮಗೆ ಕ್ರೋಸ್ ಟುಗೆದರ್ ಇಲ್ಲ, ಹಾಗಾಗಿ ಸರ್ಚಾರ್ಜ್ ಅಪ್ಲಿಕಬಲ್ ಆಗಲ್ಲ. ಜಸ್ಟ್ ನೀವೇನ್ ಮಾಡಿ ಅಂದ್ರೆ ಡೈರೆಕ್ಟ್ ಆಗಿ ನೀವು ಆಡ್ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ನ ಆಡ್ ಮಾಡಬೇಕು. ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ 4% ಸೆಸ್ ಅನ್ನ ನೀವು ಆಡ್ ಮಾಡಬೇಕಾಗುತ್ತೆ. ಆಡ್ 4% ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್. ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಯಾವುದ್ರ ಮೇಲೆ 4% ಅಂತ ಹೇಳಿದ್ರೆ 2,49,900 ಮೇಲೆ ನೀವು 4% ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅಂದ್ರೆ 2,49,900 ಮೇಲೆ ಇಂಟು 4% ಮಾಡಿದ್ರೆ ನಮಗೆ 9,996 ಬರುತ್ತೆ. 9,996 ಬರುತ್ತೆ. ಸೊ ಈಗ ನೀವೇನ್ ಮಾಡಿ ಅಂದ್ರೆ 9,996 ರುಪೀಸ್ ನಮಗೆ ಬರುತ್ತೆ. 9,996 ಬರುತ್ತೆ. ಸೊ ಈಗ ನೀವು ಇವೆರಡನ್ನ ಆಡ್ ಮಾಡ್ಕೊಳ್ಳಿ. ಸೊ ಎರಡು ಆಡ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದೇ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಕರಿತೀವಿ. ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ, ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಬರುತ್ತಪ್ಪ ಅಂದ್ರೆ 2,49,900 ಪ್ಲಸ್ 9,996 ಆಡ್ ಮಾಡಿದ್ರೆ ನಮಗೆ 2,59,896 ನಮಗೆ ಬರ್ತಕ್ಕಂಥದ್ದು. ಸೊ ಇದು ಆಕ್ಚುಯಲ್ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಇದು ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಟ್ರೀಟ್ ಮಾಡ್ತೀವಿ. ದಿಸ್ ಇಸ್ ಓನ್ಲಿ ಟೋಟಲ್ ಟ್ಯಾಕ್ಸ್, ನಾಟ್ ಲಯಬಿಲಿಟಿ. ದಿಸ್ ಇಸ್ ಓನ್ಲಿ ಟೋಟಲ್ ಟ್ಯಾಕ್ಸ್. ಸೊ ಈ ಟೋಟಲ್ ಟ್ಯಾಕ್ಸ್ ಮೇಲೆ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ನ ನಾವು ಆಡ್ ಮಾಡಿದಾಗ ನಮಗೆ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಸಿಗುತ್ತೆ. ಸೊ ಇದು ಈ ಒಂದು ಕ್ವಶನ್ಗೆ ಇರ್ತಕ್ಕಂಥ ಆನ್ಸರ್ಸ್. ಓಕೆ, ಥ್ಯಾಂಕ್ ಯು.